ಮತ್ತೆ ನಮನಾಡು ವಾರ್ತೆಗಳಿಗೆ ಸ್ವಾಗತ. ಹಿಂದೂ ಸಂಘಟನೆಯನ್ನು ಲಷ್ಕರ್-ಎ ತಾಯ್ಬಾದಂತಹ ಭಯೋತ್ಪಾದಕ ಸಂಘಟನೆಗೆ ಹೋಲಿಸಿರುವ ರಾಹುಲ್ ಗಾಂಧಿ ವಿರುದ್ಧ ರಾಹುಲ್ ಹಟಾವೋ ಆಂದೋಲನ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಘೋಷಿಸಿದ್ದಾರೆ. ಬಹುಸಂಖ್ಯಾತ ಹಿಂದೂ ಸಮಾಜವನ್ನು ಭಯೋತ್ಪಾದಕರೆಂದು ಕರೆದಿರುವ ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಗಾಂಧಿ ಹಟಾವೋ ಅಭಿಯಾನವನ್ನು ರೂಪಿಸಲಾಗುವುದು ಎಂದು ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರವಿವಾರ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಪ್ರಕ್ರಿಯೆಗಳು ಮುಗಿದಾಕ್ಷಣ ಪಕ್ಷದ ಪ್ರಮುಖರು ಮತ್ತು ಅಧ್ಯಕ್ಷರೊಂದಿಗೆ ಸಮಾಲೋಚಿಸಿ ರಾಹುಲ್ ಗಾಂಧಿ ಹಟಾವೋ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು. ಬಹುಸಂಖ್ಯಾತ ಹಿಂದೂಗಳನ್ನು ಭಯೋತ್ಪಾದಕರೆಂದು ಅವರು ಅಪಚಾರ ಮಾಡಲು ಹೊರಟಿದ್ದಾರೆ. ಅದನ್ನು ಸಹಿಸಲು ಆಗದು. ಈ ಆಂದೋಲನ ಕರ್ನಾಟಕದಿಂದಲೇ ಆರಂಭಿಸಲು ನಾವು ಹಿಂದೆ ಮುಂದೆ ನೋಡುವವರಲ್ಲ ಎಂದು ವಿವರಿಸಿದರು. ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಕರ್ನಾಟಕ ಸರ್ಕಾರ ಕುರಿತಂತೆ ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡುವುದನ್ನು ನಿಲ್ಲಿಸಲಿ. ಅವರು ಮಾಡುವ ಆರೋಪಗಳಿಗೆ ಏನಾದರೂ ಸಾಕ್ಷ್ಯಾಧಾರಗಳಿದ್ರೆ ಒದಗಿಸಲಿ. ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಎಷ್ಟು ಡಿನೋಟಿಫೈ ಮಾಡಲಾಗಿತ್ತು, ಧರ್ಮಸಿಂಗ್ ಕಾಲದಲ್ಲಿ ಗಣಿಗಾರಿಕೆಗೆ ಸಂಬಂಧಿಸಿ 230 ಕೋಟಿ ರೂಪಾಯಿ ಹಣ ವಸೂಲಿಗೆ ಲೋಕಾಯುಕ್ತ ಸೂಚಿಸಿದ್ದ ವಿಚಾರ ಎಲ್ಲವನ್ನೂ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದು ವಿವರಿಸಿದ್ದೇನೆ. ಮೊದಲು ಆ ಪತ್ರಗಳಿಗೆ ಸೋನಿಯಾ ಉತ್ತರ ನೀಡಲಿ. ತಮ್ಮ ಹುಳುಕುಗಳನ್ನು ಮುಚ್ಚಿ ಹಾಕುವ ಸಲುವಾಗಿ ಇತರರ ಮೇಲೆ ಆರೋಪಗಳನ್ನು ಮಾಡುವುದು ಇವರಿಗೆ ಶೋಭೆ ತರುವುದಿಲ್ಲ. ಇದಕ್ಕೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಜನರು ಸರಿಯಾದ ಪಾಠ ಕಲಿಸಲಿದ್ದಾರೆ ಎಂದು ಯಡಿಯೂರಪ್ಪ ಹೇಳಿದರು. ಕಾಂಗ್ರೆಸ್ ಪಕ್ಷದವರು ರಾಜಕೀಯ ಪ್ರೇರಣೆಯಿಂದ ಕೆಲವೊಂದು ದೂರುಗಳನ್ನು ನೀಡಿದ್ರು. ಅವುಗಳಲ್ಲಿ ಯಾವುದೇ ಹೊರಳಿಲ್ಲ. ರಾಜ್ಯದ ರಾಜ್ಯಪಾಲರಿಗೆ ಗಣಿಗಾರಿಕೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಕೈಗೊಂಡಿರುವ ಸ್ಪಷ್ಟ ನಿರ್ಧಾರಗಳು ಇಡೀ ದೇಶ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೆ ತಿಳಿದಿದೆ. ನನ್ನ ಸಂಪುಟದ ಯಾವ ಸದಸ್ಯನೂ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿಲ್ಲ. ಅನಾವಶ್ಯಕ ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುವುದರಲ್ಲಿ ಅರ್ಥ ಇಲ್ಲ. ಹೀಗೆ ಎಲ್ಲ ವಿವರಗಳನ್ನು ವಿವರಿಸಿ ಪತ್ರ ಬರೆದು ರಾಜಭವನಕ್ಕೆ ಕಳುಹಿಸಿಕೊಟ್ಟಿದ್ದೇನೆ ಎಂದು ಯಡಿಯೂರಪ್ಪ ತಿಳಿಸಿದರು. ಕಾಂಗ್ರೆಸ್ನವರು ರಾಜಕೀಯ ಪ್ರೇರಣೆಯಿಂದ ಕೆಲವು ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ, ಅದರಲ್ಲೇನು ಹೊರಲಿಲ್ಲ. ಮತ್ತು ಗಣಿಗಾರಿಕೆ ಬಗ್ಗೆ ಬಹಳ ಸ್ಪಷ್ಟವಾಗಿ ನಮ್ಮ ಸರ್ಕಾರದ ನಿಲುವನ್ನು ಇಡೀ ದೇಶಕ್ಕೆ ಗೊತ್ತಿದೆ, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಗೊತ್ತಿದೆ. ಸೊ ಅದರಿಂದ ಅಕ್ರಮ ಗಣಿಗಾರಿಕೆಯಲ್ಲಿ ನಮ್ಮ ಸಚಿವ ಸಂಪುಟದ ಸದಸ್ಯರು ಯಾರು ಭಾಗವಹಿಸಿಲ್ಲ. ಅದೆಲ್ಲ ಮಾಹಿತಿಗಳನ್ನು ಈಗಾಗಲೇ ನಾನು ಪತ್ರ ಬರೆದು ತಿಳಿಸಿದ್ದೆ. ಮತ್ತು ಅನಗತ್ಯವಾಗಿ ನನ್ನ ಮೇಲೆ ಆರೋಪ ಮಾಡುವಂಥದ್ದು ರಾಜಕೀಯ ಪ್ರೇರಣೆಯಿಂದ ಕೂಡುವಂಥದ್ದು, ಇದರಲ್ಲಿ ಯಾವುದಾದ್ರೂ ಸತ್ಯಾಂಶ ಇಲ್ಲ ಅಂತೇಳಿ ಮನದಟ್ಟಾಗುವಂತೆ ಎಲ್ಲ ವಿವರವನ್ನು ಒಳಗೊಂಡಂತೆ ಎರಡೂ ಪತ್ರವನ್ನು ಬೆಳಗ್ಗೆ ಸಹಿ ಮಾಡಿ ರಾಜಭವನ ಕಳಿಸ್ಬಿಟ್ಟಿದ್ದಾರೆ.